ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ರಾಜ್ಯಾದ್ಯಂತ ಕೋಲಾಹಲ ಎಬ್ಬಿಸಿದೆ. ಮೋಸ್ಟ್ ವಾಂಟೆಡ್ ಪ್ರಜ್ವಲ್ ವಿದೇಶಕ್ಕೆ ಪರಾರಿಯಾಗಿದ್ದಾರೆ. ಆದರೆ ದಿನ ಕಳೆದಂತೆಲ್ಲ ಪ್ರಜ್ವಲ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಪೆನ್ ಡ್ರೈವ್ ಹರಿದಾಡುತ್ತಿದ್ದಂತೆ ಪ್ರಜ್ವಲ್ ವಿದೇಶಕ್ಕೆ ಹಾರಿದ್ದಾರೆ. ಹಾಸನ ಸಂಸದನ ವಿರುದ್ಧ ಒಂದಲ್ಲ ಎರಡಲ್ಲ 3 ಕೇಸ್ ದಾಖಲಾಗಿದೆ. ರೇವಣ್ಣ ಪುತ್ರನಿಗಾಗಿ ಎಸ್ಐಟಿ ಬಲೆ ಬೀಸಿದೆ. ಇಷ್ಟಾದರೂ ಪ್ರಜ್ವಲ್ ಕಣ್ಣಾ ಮುಚ್ಚಾಲೆ ಆಡ್ತಿದ್ದಾರೆ. ಆದರೆ ದಿನ ಕಳೆದಂತೆಲ್ಲ ಪ್ರಜ್ವಲ್ಗೆ ಕಾನೂನು ಕಂಟಕ ಎದುರಾಗುತ್ತಿದೆ. ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಕಾನೂನು ಕಂಟಕ. 3ನೇ ಎಫ್ಐಆರ್ನಲ್ಲಿ ಕಠಿಣ ಸೆಕ್ಷನ್ ದಾಖಲು. ನಿಜ, ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಕಾನೂನು ಕಂಟಕ ಎದುರಾಗಿದೆ. ಸಂತ್ರಸ್ತೆ ಹೇಳಿಕೆ ಆಧರಿಸಿ ಪ್ರಜ್ವಲ್ ವಿರುದ್ಧ 3ನೇ ಎಫ್ಐಆರ್ ದಾಖಲಾಗಿದೆ. ಈ 3ನೇ ಎಫ್ಐಆರ್ನಲ್ಲಿ ಕಠಿಣ ಸೆಕ್ಷನ್ಗಳನ್ನು ದಾಖಲಿಸಲಾಗಿದೆ. ಪ್ರಜ್ವಲ್ಗೆ ಮತ್ತೊಂದು ಕಂಟಕ. ಮೇ 8ರಂದು ಪ್ರಜ್ವಲ್ ವಿರುದ್ಧ ದಾಖಲಾಗಿದ್ದ ಕೇಸ್ನಲ್ಲಿ ಸೆಕ್ಷನ್ 376(2)(n ಅಂದ್ರೆ ಮಹಿಳೆಯ ಮೇಲೆ ಅತ್ಯಾಚಾರ, ಸೆಕ್ಷನ್ 354(a) ಅಂದ್ರೆ ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆ, ಹಾಗೆ ಸೆಕ್ಷನ್ 354(b) ಬಟ್ಟೆ ಹಿಡಿದು ಎಳೆದಾಡಿದ ಆರೋಪ ಹಾಗೂ ಮತ್ತು ಸೆಕ್ಷನ್ 354(c) ಅಂದ್ರೆ ಖಾಸಗಿ ಚಿತ್ರಗಳನ್ನ ಸೆರೆ ಹಿಡಿದು ವೀಕ್ಷಣೆ ಮಾಡಿದ್ದಾಗಿ ಎಫ್ಐಆರ್ ದಾಖಲಾಗಿದೆ. ಅಲ್ಲದೆ ಸೆಕ್ಷನ್ 354(c) ಅಂದ್ರೆ ಒಪ್ಪಿಗೆ ಇಲ್ಲದೆ ಖಾಸಗಿ ಚಿತ್ರ ಪ್ರಸಾರ ಹಾಗೂ ಸೆಕ್ಷನ್ 506 ಅಂದ್ರೆ ಬೆದರಿಕೆ ಹಾಕಿರೋದಾಗಿ ಎಫ್ಐಆರ್ ಆಗಿದೆ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಪ್ರಜ್ವಲ್ಗಾಗಿ ಎಸ್ಐಟಿ ದೊಡ್ಡ ಬಲೆಯನ್ನೇ ಬೀಸಿದೆ. ಆದರೆ ಹಾಸನ ಸಂಸದ ಮಾತ್ರ ಎಸ್ಐಟಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಿರೋದು ಮಾತ್ರ ಸುಳ್ಳಲ್ಲ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ರಾಜ್ಯಾದ್ಯಂತ ಕೋಲಾಹಲ ಎಬ್ಬಿಸಿದೆ. ಮೋಸ್ಟ್ ವಾಂಟೆಡ್ ಪ್ರಜ್ವಲ್ ವಿದೇಶಕ್ಕೆ ಪರಾರಿಯಾಗಿದ್ದಾರೆ. ಆದರೆ ದಿನ ಕಳೆದಂತೆಲ್ಲ ಪ್ರಜ್ವಲ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಪೆನ್ ಡ್ರೈವ್ ಹರಿದಾಡುತ್ತಿದ್ದಂತೆ ಪ್ರಜ್ವಲ್ ವಿದೇಶಕ್ಕೆ ಹಾರಿದ್ದಾರೆ. ಹಾಸನ ಸಂಸದನ ವಿರುದ್ಧ ಒಂದಲ್ಲ ಎರಡಲ್ಲ 3 ಕೇಸ್ ದಾಖಲಾಗಿದೆ. ರೇವಣ್ಣ ಪುತ್ರನಿಗಾಗಿ ಎಸ್ಐಟಿ ಬಲೆ ಬೀಸಿದೆ. ಇಷ್ಟಾದರೂ ಪ್ರಜ್ವಲ್ ಕಣ್ಣಾ ಮುಚ್ಚಾಲೆ ಆಡ್ತಿದ್ದಾರೆ. ಆದರೆ ದಿನ ಕಳೆದಂತೆಲ್ಲ ಪ್ರಜ್ವಲ್ಗೆ ಕಾನೂನು ಕಂಟಕ ಎದುರಾಗುತ್ತಿದೆ. ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಕಾನೂನು ಕಂಟಕ. 3ನೇ ಎಫ್ಐಆರ್ನಲ್ಲಿ ಕಠಿಣ ಸೆಕ್ಷನ್ ದಾಖಲು. ನಿಜ, ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಕಾನೂನು ಕಂಟಕ ಎದುರಾಗಿದೆ. ಸಂತ್ರಸ್ತೆ ಹೇಳಿಕೆ ಆಧರಿಸಿ ಪ್ರಜ್ವಲ್ ವಿರುದ್ಧ 3ನೇ ಎಫ್ಐಆರ್ ದಾಖಲಾಗಿದೆ. ಈ 3ನೇ ಎಫ್ಐಆರ್ನಲ್ಲಿ ಕಠಿಣ ಸೆಕ್ಷನ್ಗಳನ್ನು ದಾಖಲಿಸಲಾಗಿದೆ. ಪ್ರಜ್ವಲ್ಗೆ ಮತ್ತೊಂದು ಕಂಟಕ. ಮೇ 8ರಂದು ಪ್ರಜ್ವಲ್ ವಿರುದ್ಧ ದಾಖಲಾಗಿದ್ದ ಕೇಸ್ನಲ್ಲಿ ಸೆಕ್ಷನ್ 376(2)(n ಅಂದ್ರೆ ಮಹಿಳೆಯ ಮೇಲೆ ಅತ್ಯಾಚಾರ, ಸೆಕ್ಷನ್ 354(a) ಅಂದ್ರೆ ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆ, ಹಾಗೆ ಸೆಕ್ಷನ್ 354(b) ಬಟ್ಟೆ ಹಿಡಿದು ಎಳೆದಾಡಿದ ಆರೋಪ ಹಾಗೂ ಮತ್ತು ಸೆಕ್ಷನ್ 354(c) ಅಂದ್ರೆ ಖಾಸಗಿ ಚಿತ್ರಗಳನ್ನ ಸೆರೆ ಹಿಡಿದು ವೀಕ್ಷಣೆ ಮಾಡಿದ್ದಾಗಿ ಎಫ್ಐಆರ್ ದಾಖಲಾಗಿದೆ. ಅಲ್ಲದೆ ಸೆಕ್ಷನ್ 354(c) ಅಂದ್ರೆ ಒಪ್ಪಿಗೆ ಇಲ್ಲದೆ ಖಾಸಗಿ ಚಿತ್ರ ಪ್ರಸಾರ ಹಾಗೂ ಸೆಕ್ಷನ್ 506 ಅಂದ್ರೆ ಬೆದರಿಕೆ ಹಾಕಿರೋದಾಗಿ ಎಫ್ಐಆರ್ ಆಗಿದೆ. ಪ್ರಜ್ವಲ್ಗಾಗಿ ಎಸ್ಐಟಿ ದೊಡ್ಡ ಬಲೆಯನ್ನೇ ಬೀಸಿದೆ. ಆದರೆ ಹಾಸನ ಸಂಸದ ಮಾತ್ರ ಎಸ್ಐಟಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಿರೋದು ಮಾತ್ರ ಸುಳ್ಳಲ್ಲ.
ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.